ನಮಸ್ಕಾರ ಸ್ನೇಹಿತರೆ, ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ಪಾಲಿಹೌಸ್ ಕಟ್ಟಲು ಜಾಗವನ್ನು ಆಯ್ಕೆ ಮಾಡಿಕೊಂಡು ಮರದ ಕಂಬಗಳನ್ನು ನೆಲದಲ್ಲಿ ಗಟ್ಟಿಯಾಗಿ ನೆಟ್ಟಿದ್ದೇವೆ, ಅಂದರೆ ಹುಗಿದಿದ್ದೇವೆ. ಮೊದಲ ಭಾಗವನ್ನು ನೋಡದೇ ಇದ್ದರೆ ಮೊದಲು ಅದನ್ನು ನೋಡಿ, ನಂತರ ಈ ವಿಡಿಯೋ ನೋಡಿ. ಆಗ ಪ್ರತಿಯೊಂದು ಹಂತವು ನಿಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ಇವತ್ತಿನ ಈ ಎರಡನೇ ಭಾಗದಲ್ಲಿ ಪಾಲಿಹೌಸ್ನ ಮುಖ್ಯವಾದ ಕೆಲಸವನ್ನು ಮಾಡಲಿದ್ದೇವೆ. ಅಂದರೆ ಅಡಿಕೆ ದಬ್ಬೆಯನ್ನು ಬಳಸಿ ಮೇಲಿನ ಫ್ರೇಮನ್ನು ಕಟ್ಟುವುದು. ಈ ಫ್ರೇಮ್ ಗಟ್ಟಿಯಾಗಿದ್ದರೆ ಮಾತ್ರ ನಂತರ ಹಾಕುವ ಪ್ಲಾಸ್ಟಿಕ್ ಭದ್ರವಾಗುತ್ತದೆ. ಸ್ನೇಹಿತರೆ, ನಾನು ಇಲ್ಲಿ ಯಾವುದೇ ಕಬ್ಬಿಣದ ಪೈಪ್ ಬಳಸುತ್ತಿಲ್ಲ. ನಮ್ಮ ಮನೆಯಲ್ಲೇ ಇದ್ದ ಅಡಿಕೆ ದಬ್ಬೆ, ಮರದ ಕಂಬ ಮತ್ತು ಸೀರೆ ಬಳ್ಳಿ ಇವನ್ನೇ ಬಳಸುತ್ತಿದ್ದೇನೆ. ಹಳ್ಳಿಯಲ್ಲಿ ಸುಲಭವಾಗಿ ಸಿಗುವ ಈ ಸಾಮಾನುಗಳಿಂದಲೂ ಗಟ್ಟಿಯಾಗಿ ಪಾಲಿಹೌಸ್ ಮಾಡಬಹುದು. ಈಗ ಮೊದಲ ಅಡಿಕೆ ದಬ್ಬೆಯನ್ನು ಮೇಲ್ಭಾಗದಲ್ಲಿ ಎಚ್ಚರಿಕೆಯಿಂದ ಇಡುತ್ತಿದ್ದೇನೆ. ಎರಡನೇ ಕಂಬಗಳನ್ನು ಮತ್ತು ಆ ಕಡೆ ಕಂಬ ಮತ್ತು ಈ ಕಡೆ ಕಂಬಕ್ಕೆ ಸಂಪರ್ಕಿಸುವಂತೆ ದಬ್ಬೆಯನ್ನು ಸರಿಯಾಗಿ ಜೋಡಿಸಬೇಕು. ದಬ್ಬೆ ಓರೆಯಾಗಿರಬಾರದು ಮತ್ತು ಮಧ್ಯದಲ್ಲಿ ಬಾಗಬಾರದು, ಬಗ್ಗಿ ಬರಬಾರ್ದು, ಗಟ್ಟಿಯಾಗಿರಬೇಕು ದಬ್ಬೆ. ಈಗ ಇದನ್ನು ಸೀರೆ ಬಳ್ಳಿಯಿಂದ ಕಟ್ಟುತ್ತಿದ್ದೇನೆ. ಒಂದು ಗಂಟು ಹಾಕಿ ಬಿಡುವುದಿಲ್ಲ, 2-3 ಬಾರಿ ಸುತ್ತಿ ನಂತರ ಬಿಗಿಯಾಗಿ ಗಂಟು ಹಾಕುತ್ತಿದ್ದೇನೆ. ಹೀಗೆ ಕಟ್ಟಿದರೆ ಗಾಳಿ ಜೋರಾಗಿ ಬೀಸಿದರೂ ದಬ್ಬೆ ಅಲುಗಾಡುವುದಿಲ್ಲ. ಈ ರೀತಿಯೇ ಒಂದೊಂದೇ ದಬ್ಬೆಯನ್ನು ಜೋಡಿಸುತ್ತಾ ಸಂಪೂರ್ಣ ಮೇಲಿನ ಫ್ರೇಮನ್ನು ಕಟ್ಟುತ್ತಿದ್ದೇನೆ. ಈ ಕೆಲಸ ಮಾಡುವಾಗ ಆತುರ ಪಡಬೇಡಿ. ಪ್ರತಿಯೊಂದು ಗಂಟು ಗಟ್ಟಿಯಾಗಿದೆಯೇ ಎಂದು ಪರಿಶೀಲಿಸಿ. ಈಗ ನೀವು ನೋಡುತ್ತಿರುವಂತೆ ಪಾಲಿಹೌಸ್ನ ಆಕಾರ ನಿಧಾನವಾಗಿ ಕಾಣಲು ಆರಂಭವಾಗಿದೆ. ಇನ್ನು ಪ್ಲಾಸ್ಟಿಕ್ ಹಾಕಿಲ್ಲ. ಈಗ ನಾವು ಕೇವಲ ಫ್ರೇಮ್ ಮಾತ್ರ ತಯಾರಿಸುತ್ತಿದ್ದೇವೆ. ಸ್ನೇಹಿತರೆ, ಒಂದು ಮುಖ್ಯ ವಿಷಯ ಗಮನಿಸಿ. ಮೇಲ್ಭಾಗವನ್ನು ಸಮತಟ್ಟಾಗಿ ಮಾಡಬೇಡಿ. ನಾನು ಒಂದು ಬದಿಯನ್ನು ಸ್ವಲ್ಪ ಎತ್ತರವಾಗಿ ಮತ್ತು ಇನ್ನೊಂದು ಬದಿಯನ್ನು ಸ್ವಲ್ಪ ಕೆಳಕ್ಕೆ ಇಟ್ಟಿದ್ದೇನೆ. ಇದರಿಂದ ಮಳೆ ಬಂದಾಗ ನೀರು ಪ್ಲಾಸ್ಟಿಕ್ ಮೇಲೆ ನಿಲ್ಲುವುದಿಲ್ಲ. ನೀರು ಸುಲಭವಾಗಿ ಒಂದು ಬದಿಗೆ ಹರಿದು ಹೋಗುತ್ತದೆ. ನೀವು ಪ್ಲಾಸ್ಟಿಕ್ಕನ್ನು ಸಮತಟ್ಟಾಗಿ ಹಾಕಿದರೆ ಮಳೆ ನೀರು ಮಧ್ಯದಲ್ಲಿ ನಿಂತು ಗುಂಡಿಯಾಗುತ್ತದೆ. ನಂತರ ಪ್ಲಾಸ್ಟಿಕ್ ಹರಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಆರಂಭದಲ್ಲೇ ಫ್ರೇಮ್ಗೆ ಸರಿಯಾದ ಇಳಿಜಾರು ಕೊಡುವುದು ಬಹಳ ಮುಖ್ಯ. ಇನ್ನೊಂದು ವಿಷಯ, ಅಡಿಕೆ ದಬ್ಬೆಗಳ ಮಧ್ಯೆ ಹೆಚ್ಚು ಅಂತರ ಬಿಡಬೇಡಿ. ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ದಬ್ಬೆಯನ್ನು ಹಾಕಿದರೆ ನಂತರ ಪ್ಲಾಸ್ಟಿಕ್ಗೆ ಒಳ್ಳೆಯ ಆಧಾರ ಸಿಗುತ್ತದೆ. ಅದಕ್ಕೆ ಗುಂಡಿಯಾಗೋ ತಪ್ಪಿಸುತ್ತೆ. ಗಾಳಿ ಬಂದರೂ ಅದು ಹೆಚ್ಚು ಅಲುಗಾಡುವುದಿಲ್ಲ. ಈ ಕೆಲಸಕ್ಕೆ ನಾನು ಯಾವುದೇ ಯಂತ್ರವನ್ನು ಬಳಸುತ್ತಿಲ್ಲ. ಕೈಯಿಂದಲೇ ಎಲ್ಲವನ್ನು ಮಾಡುತ್ತಿದ್ದೇನೆ. ಮನೆಯಲ್ಲಿರುವ ಸಾಮಾನುಗಳಿಂದಲೇ ಸುಲಭವಾಗಿ ಮಾಡಬಹುದು ಎಂಬುದನ್ನು ನಿಮಗೆ ತೋರಿಸುವುದು ನನ್ನ ಉದ್ದೇಶ. ಈಗ ಒಂದೊಂದೇ ದಬ್ಬೆಯನ್ನು ಜೋಡಿಸುತ್ತಾ ಸಂಪೂರ್ಣ ಫ್ರೇಮನ್ನು ಸಂಪೂರ್ಣಗೊಳಿಸಿದ್ದೇನೆ. ನೀವು ಗಮನಿಸಿದರೆ ಪ್ರತಿಯೊಂದು ಜೋಡಣೆಯಲ್ಲೂ ಸೀರೆ ಬಳ್ಳಿಯನ್ನು 2-3 ಬಾರಿ ಸುತ್ತಿ ಗಟ್ಟಿಯಾಗಿ ಕಟ್ಟಿದ್ದೇನೆ. ಇದರಿಂದ ಫ್ರೇಮ್ ಬಹಳ ಬಲವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಅಡಿಕೆ ದಬ್ಬೆಗಳು ಇದ್ದರೆ ಅವನ್ನು ಎಸೆಯಬೇಡಿ. ಇಂತಹ ಕೃಷಿ ಕೆಲಸಗಳಿಗೆ ಅವು ತುಂಬ ಉಪಯೋಗವಾಗುತ್ತದೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಕೆಲಸ ಮಾಡಬಹುದು. ಇಲ್ಲಿ ಮತ್ತೊಂದು ಸಲಹೆ ಹೇಳುತ್ತೇನೆ. ಫ್ರೇಮ್ ಕಟ್ಟುವಾಗ ಮಧ್ಯದಲ್ಲಿ ಒಂದು ಉದ್ದದ ದಬ್ಬೆಯನ್ನು ಹಾಕಿದರೆ ಇನ್ನೂ ಗಟ್ಟಿಯಾಗುತ್ತದೆ. ನಂತರ ಪ್ಲಾಸ್ಟಿಕ್ ಹಾಕಿದಾಗ ಅದು ಕೆಳಕ್ಕೆ ಕುಸಿಯುವುದಿಲ್ಲ. ಈಗ ನಮ್ಮ ಪಾಲಿಹೌಸ್ನ ಫ್ರೇಮ್ ಬಹುತೇಕ ಸಿದ್ಧವಾಗಿದೆ. ಮುಂದಿನ ಹಂತದಲ್ಲಿ ಪ್ಲಾಸ್ಟಿಕ್ ಹಾಕಿ ಗಾಳಿಗೆ ಹಾರಿ ಹೋಗದಂತೆ ಹೇಗೆ ಕಟ್ಟಬೇಕು ಮತ್ತು ಮಳೆ ನೀರು ನಿಲ್ಲದಂತೆ ಹೇಗೆ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ. ಹೀಗಾಗಿ ಮುಂದಿನ ಭಾಗವನ್ನು ತಪ್ಪದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ರೈತ ಸ್ನೇಹಿತರು ಮತ್ತು ಹಳ್ಳಿ ಮನೆಗಳಲ್ಲಿ ಕೃಷಿ ಮಾಡುವವರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇನ್ನು ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಆಗ ಮುಂದಿನ ವಿಡಿಯೋಗಳ ಮಾಹಿತಿ ನಿಮಗೆ ತಕ್ಷಣ ಸಿಗುತ್ತದೆ. ಮುಂದಿನ ಪಾರ್ಟ್ 3ಯಲ್ಲಿ
ಪ್ಲಾಸ್ಟಿಕ್ ಹಾಕುವುದು, ಗಾಳಿಗೆ ಹಾರಿ ಹೋಗದಂತೆ ಕಟ್ಟುವುದು ಮತ್ತು ಮಳೆ ನೀರು ನಿಲ್ಲದಂತೆ ಮಾಡುವ ಸಂಪೂರ್ಣ ವಿಧಾನವನ್ನು ತೋರಿಸುತ್ತೇನೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.